ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ನ್ಯೂ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನ್ಯೂ ಡಿಸೈನ್, ಸಿಂಪಲ್ ಸಾರಿ ಕುಚ್ಚು ಡಿಸೈನ್. ಇದು ಬೇಗ ಆಗುತ್ತೆ, ಈಸಿ ಇದೆ, ಯಾರು ಮಾಡ್ಬೋದು, ಬಿಗಿನರ್ಸು ಮಾಡ್ಕೋಬೋದು. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶಕ್ಕೆ 0.95 mm ತಗೊಂಡಿದ್ದೀನಿ. ಆಮೇಲೆ ಈ ಥರದ ಬೀಡ್ಸ್, ಟ್ರಾನ್ಸ್ಪರೆಂಟ್ ಬೀಡ್ಸ್ ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ಸ್ ಆರ್ಚಿಗೆ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿದ ಮೇಲೆ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತು 4 ಚೈನು, ಇದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡಿ. ಈಗ ಈ ಟ್ರಾನ್ಸ್ಪರೆಂಟ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ಮತ್ತೆ 4 ಚೈನು, ಇದು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ನೋಡಿಕೊಂಡು. ಈಗ ಮತ್ತೆ 4 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ನೋಡಿ, ಬ್ಯಾಕ್ ಸೈಡ್ನ ಈ ಬೀಡ್ನ ಪಕ್ಕ ಲಾಕ್ ಇದೆಯಲ್ವ, ಇಲ್ಲಿ ಈ 4 ಚೈನ್ ಸ್ಟಾರ್ಟ್ ಆಗಿರೋ ಲಾಕ್ ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಆ ಲಾಕಿನ ಒಳಗಡೆ. ಮತ್ತು ಬೀಡ್ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. 2 3 4 5 6 ಚೈನ್ ಮಾಡಿಕೊಂಡು ಬೀಡ್ನ ಈ ಕಡೆ ಲಾಕಲ್ಲಿ, ಈ ಬೀಡ್ನ ಈ ಕಡೆ ಲಾಕ್ ಇದೆ ನೋಡಿ ಸ್ಟಾರ್ಟಿಂಗು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕಿನ ಒಳಗಡೆನೇ ಮಾಡ್ಕೊಳ್ಳಿ ಪ್ರತಿಯೊಂದು. ಆಮೇಲೆ 4 ಚೈನು, ಈ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈ 4 ಚೈನ್ ಈಗ ಹಾಕಿರೋದು, ಲಾಕ್ ಮೇಲಿನ 4 ಚೈನ್ ಇದೆಯಲ್ವಾ ಈಗ ಹಾಕಿರೋದು, ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ನ ಬ್ಯಾಕ್ ಸೈಡು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 6 ಚೈನ್ ಹಾಕಿದ್ದೀನಲ್ವ ಅಲ್ಲಿ ಈ ಥರ 2 ಸಾರಿ ದಾರ ಸುತ್ತಕೊಂಡು ಫಸ್ಟ್ 2, ಆಮೇಲೆ 2, ಆಮೇಲೆ 2, ಈ ಥರ ಟ್ರಿಪಲ್ ಕ್ರೋಶೆ 2 ಸಾರಿ ದಾರ ಸುತ್ಕೊಳ್ಳಿ. ಇಲ್ಲಿ ಇದರೊಳಗಿಂದ ದಾರ ತೊಗೊಂಬನ್ನಿ, 2 ಲೂಪ್ 1 ಮಾಡಿ, ಮತ್ತೆರಡು ಲೂಪ್ 1 ಮಾಡಿ, ಮತ್ತೆರಡು ಲೂಪ್ 1 ಮಾಡಿ. ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಟ್ರಿಪಲ್ ಕ್ರೋಶೆ ಹಾಕಿದ್ದೀರಾ ಅಂತ. 3 4 5 6 7 8 9 10 11 12 13. ಈ ಥರ 13 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ಇದನ್ನು ಈ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಈ 4 ಚೈನಲ್ಲಿ. ಆಮೇಲೆ ಇಲ್ಲಿ ಟರ್ನಿಂಗ್ ಮಾಡೋದ್ರಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ.
ಇದು ಟ್ರಿಪಲ್ ಕ್ರೋಶೆ ಆರ್ಚ್ ಆಗುತ್ತೆ. ಈಗ ನೆಕ್ಸ್ಟು 4 ಚೈನು, 4 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಈ ಟ್ರಾನ್ಸ್ಪರೆಂಟ್ ಬೀಡು ತಗೊಳ್ತಾ ಇದ್ದೀನಿ ಆರ್ಚ್ಗೆ. ಇದನ್ನು ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, ಬ್ಯಾಕ್ ಸೈಡಿಗೆ ಬನ್ನಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ ಬೀಡ್ ಸುತ್ತಲೂ ಚೈನು 4, 5, 6 ಚೈನು, ಬೀಡ್ನ ಈ ಕಡೆ ಲಾಕು. ಮತ್ತೆ 4 ಚೈನು, ಬೀಡ್ನ ಇಲ್ಲಿ ಈ ಕಡೆ ಇಲ್ಲಿ 4 ಚೈನ್ ಲಾಕ್ ಇದೆಯಲ್ವ, ಇಲ್ಲಿ ಈ 4 ಚೈನ್ ಲಾಕಲ್ಲಿ ಲಾಕು. ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈ ಲಾಕಲ್ಲಿ ಈ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಬೀಡ್ನ ಹಿಂದ್ಗಡೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ 13 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಲ್ವ, ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಕೊನೆಯಲ್ಲಿ ಆರ್ಚ್ ಆಗಿ 4 ಚೈನ್ ಹಾಕಿ ಲಾಕ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಆರ್ಚ್ ಆದಮೇಲೆ ಒಂದೇ 4 ಚೈನು. ಈಗ ಮತ್ತೆ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಲಾಕಲ್ಲೇ ಸೇರಿಸ್ಕೊಳ್ಳಿ. ಫಸ್ಟ್ ನೀವು ಮಾಡಿರೋ ಲಾಕ್ ಇದೆಯಲ್ವ, ಅಲ್ಲಿ ಈ ಥರ ಡಬಲ್ ಲಾಕ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಫಸ್ಟು 4 ಚೈನು, ಇದನ್ನು ಈ ಫಸ್ಟ್ ರೋದ ಲಾಕ್ ಇದೆಯಲ್ವ, ಇಲ್ಲಿ 4 ಚೈನ್ ಲಾಕ್, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ಟ್ರಿಪಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀವಲ್ವ, ಆರ್ಚಲ್ಲಿ ಈ ಫಸ್ಟ್ ಟ್ರಿಪಲ್ ಕ್ರೋಶೆ ಚೈನ್ ಇದೆಯಲ್ವ, ಇಲ್ಲಿ ಮೇಲೆ ಟ್ರಿಪಲ್ ಕ್ರೋಶೆ ಮೇಲೆ ಫಸ್ಟಿಂದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ ಸಿಂಗಲ್ ಕ್ರೋಶೆಯ ಹಿಂದೆ ಈ ಥರ ಪೀಕೋ ಮಾಡ್ಕೊಳ್ಳಿ. ಪೀಕೋ ಮಾಡ್ಕೊಂಡಾದಮೇಲೆ ಈಗ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಬೀಡ್ ಹಾಕಿ, ಸ್ಮಾಲ್ ಬೀಡ್ ಒಂದು. ಅದಾದಮೇಲೆ ಅದರ ನೆಕ್ಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿಕೊಂಡು ಈ ಒಂದು ಸಿಂಗಲ್ ಕ್ರೋಶೆ ಹಿಂದ್ಗಡೆ ಬ್ಯಾಕಲ್ಲಿ ಬಂದು ಪೀಕೋ. ಇದಾದಮೇಲೆ ಅದರ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಬೀಡ್, ಅಂದರೆ ಒಂದು ಪೀಕು ಒಂದು ಬೀಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಪೀಕು, 3 ಚೈನ್ ಹಾಕಿ ಇಲ್ಲಿ ಹಿಂದ್ಗಡೆಯಿಂದ ತಗೊಂಡೋಗಿ ಪೀಕು. ಅದರ ನೆಕ್ಸ್ಟು ಬೀಡ್, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಬೀಡ್ ಸೇರಿಸಿ. ಅದಾದಮೇಲೆ ಅದರ ನೆಕ್ಸ್ಟು ಪೀಕೋ ಮಾಡ್ಕೊಳ್ಳಿ. ಬೀಡ್, ಒಂದು ಬೀಡ್ ಒಂದು ಪೀಕೋ, ಒಂದು ಬೀಡ್ ಒಂದು ಪೀಕೋ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇದ್ರ ನೆಕ್ಸ್ಟು ಪೀಕೋ, ಇದ್ರ ನೆಕ್ಸ್ಟು ಬೀಡ್, ಅದ್ರ ನೆಕ್ಸ್ಟು ಪೀಕೋ.
ಅದರ ನೆಕ್ಸ್ಟ್ ಬೀಡ್, ಅದರ ನೆಕ್ಸ್ಟ್ ಪೀಕೋ, ಸಿಂಗಲ್ ಕ್ರೋಶೆ ಹಾಕಿ ಪೀಕೋ, ಸಿಂಗಲ್ ಕ್ರೋಶೆ ಹಾಕಿ ಬೀಡ್. ಇದು ಪೀಕೋ ಎಂಡಲ್ಲಿ ಲಾಸ್ಟ್ ಇಂದಿದು. ಸ್ಟಾರ್ಟಿಂಗಲ್ಲೂ ಪೀಕೋ ಹಾಕಿ ಸ್ಟಾರ್ಟ್ ಮಾಡಿದೆ, ಎಂಡಲ್ಲೂ ಪೀಕೋ ಹಾಕಿ ಎಂಡ್ ಮಾಡಿದೆ. ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ನೀವು. ಎಂಡ್ ಲಾಕ್ ಇದೆಯಲ್ವಾ, ಅಲ್ಲ ಇದು 4 ಚೈನ್ ಲಾಕು, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ತುಂಬ ಚೆನ್ನಾಗಿರೋ ಡಿಸೈನ್ ಬರುತ್ತೆ ಇದು. ಈಗ ಇಲ್ಲಿ 4 ಚೈನ್ ಹಾಗೆ ಮಾಡ್ಕೊಳ್ಳಿ ಅದು ಕುಚ್ಚಿಗೆ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಇಲ್ಲಿ ನಿಮಗೆ ಇಲ್ಲಿ ಇದು ಟರ್ನ್ ಮಾಡಿದ ಕಾರಣ ಲಾಕ್ ಮಾಡೋದು ಕಷ್ಟ ಆದರೆ ಫಸ್ಟ್ ರೋಯಿನ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಅದು ನಾವು ಬ್ಯಾಕ್ ಸೈಡಿಂದ ಬಂದು ಟರ್ನ್ ಮಾಡಿರೋದಲ್ವ, ಆದ್ದರಿಂದ ಅಲ್ಲಿ ಸ್ವಲ್ಪ ಸೇರಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ನಿಮಗೆ. ಅದಕ್ಕೆ ಈ ಥರ ಮಾಡ್ಕೊಳ್ಳಿ. ಈಗ ಇಲ್ಲಿ ಟ್ರಿಪಲ್ ಕ್ರೋಶೆ ಫಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನು, ಪೀಕೋ, ಸಿಂಗಲ್ ಕ್ರೋಶೆ ಹಾಕಿ ಪೀಕೋ. ಅದರ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್. ಮತ್ತೆ ಪೀಕೋ, ಈ ಥರ ಪೀಕೋ ಮತ್ತು ಬೀಡ್ ನೆಕ್ಸ್ಟ್ ಇಂದಲ್ಲಿ ಹೀಗೆ ಮಾಡ್ತಾ ಹೋಗಿ. ನೋಡಿ 4 ಚೈನ್ ಲಾಕಲ್ಲಿ ಲಾಕ್, ಮಧ್ಯದಲ್ಲಿ 4 ಚೈನ್ ಕುಚ್ಚಾಗೆ ಅದನ್ನು ಕುಚ್ಚು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಇದು. ಸಿಂಪಲ್ ಆಗಿದೆ. ಸಿಂಪಲ್ ಅಂದರೆ ಈಸಿ ಆಗಿದೆ, ತುಂಬ ಸಿಂಪಲ್ ಅಲ್ಲ. ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು ನೀವು ಇದನ್ನು. ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಅಂತಲೂ ಹೇಳ್ಬೋದು. ಈ ಥರ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಕುಚ್ಚೆಲ್ಲ ಹಾಕಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸ್ನೇಹಿತರೆ. ಇದು ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆಯಾ ನಿಮಗೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ನಿಮ್ಗೆ ಇಷ್ಟ ಆಯಿತು ಅಂತ. ತುಂಬ ಸಿಂಪಲ್ ಡಿಸೈನ್ ಇದು. ಈಸಿ ಡಿಸೈನ್, ಬಿಗಿನರ್ಸು ಮಾಡ್ಕೋಬಹುದು. ಆದರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ ಹೊಸಬ್ರು ಅಂತಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೊಸ ವಿಡಿಯೋ ಬಂದ ತಕ್ಷಣ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.